ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೀಂ ಇಂಡಿಯಾ ಕಂಡಂತಹ ಅಪರೂಪದ ಮುತ್ತುಗಳು. ಕ್ಯಾಪ್ಟನ್ ಆಗಿ ಬ್ಯಾಟರ್ಗಳಾಗಿ ಭಾರತ ತಂಡಕ್ಕೆ ಬಹುದೊಡ್ಡ ಕೊಡುಗೆಯನ್ನೇ ನೀಡಿದ್ದಾರೆ. T20 ಹಾಗೆ ಟೆಸ್ಟ್ ಫಾರ್ಮೆಟ್ಗೆ ಗುಡ್ ಬೈ ಹೇಳಿರುವಂತ ಈ ಇಬ್ಬರು ಲೆಜೆಂಡರಿ ಆಟಗಾರರು ಏಕದಿನ ವಿಶ್ವಕಪ್ ಅನ್ನ ಗೆಲ್ಲಲೇಬೇಕು ಅನ್ನೋದಷ್ಟೇ ಅವರ ವೃತ್ತಿ ಜೀವನದ ಈಗ ಪರಮ ಗುರಿ. ಆದರೆ 2027ರ ಏಕದಿನ ವಿಶ್ವಕಪ್ ವರೆಗೂ ಕೂಡ ತಂಡದಲ್ಲಿ ಇರ್ತೀವಾ ಅಥವಾ ಇಲ್ವಾ ಅನ್ನೋ ಬಗ್ಗೆ ಕ್ಲಾರಿಟಿ ಇಲ್ಲ. ಅದಕ್ಕಾಗಿ ಈಗ ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಹೆಡ್ ಕೋಚ್ ಆಗಿರುವಂಥ ಗೌತಮ್ ಗಂಭೀರ್ಗೆ ಸೆಡ್ಡು ಹೊಡೆದು ಡೈರೆಕ್ಟ್ ಆಗಿ BCCI ಬಿಗ್ ಬಾಸ್ಗಳನ್ನೇ ಮೀಟ್ ಮಾಡಿದ್ದಾರೆ. ಹಾಗಾದರೆ ರೋಕೋ ಪ್ಲಾನ್ ಏನು? ಗೌತಮ್ ಗಂಭೀರನ್ನ ಸೈಡ್ಲೈನ್ ಮಾಡಿದ್ರ? BCCI ಬಾಸ್ಗಳಿಂದ ಸಿಕ್ಕಿದ್ಯಾ ಅಭಯ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗೌತಮ್ ಗಂಭೀರ್ ಟೀಂ ಇಂಡಿಯಾ ಹೆಡ್ ಕೋಚ್ ಆದಮೇಲೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಜೊತೆಗಿನ ಬಾಂಡಿಂಗ್ ಅಷ್ಟಕ್ಕಷ್ಟೇ ಇದೆ. ಜೊತೆಗೆ ಇಬ್ಬರು ಲೆಜೆಂಡರಿ ಆಟಗಾರರು ಟೆಸ್ಟ್ ಫಾರ್ಮೆಟ್ಗೆ ವಿದಾಯವನ್ನ ಹೇಳೋಕೆ ಗಂಭೀರ್ ಅವರೇ ಕಾರಣ ಅಥವಾ ಅವರ ಪ್ರೆಷರೇ ಕಾರಣ ಎನ್ನುವಂಥ ಆರೋಪಗಳು ಕೇಳಿ ಬರ್ತಿರುತ್ತೆ. ಅಲ್ಲದೆ ಏಕದಿನ ಮಾದರಿಯಿಂದ ಹೊರಗಿಡೋಕ್ಕೂ ಕೂಡ ಸಾಕಷ್ಟು ಟ್ರೈ ಮಾಡ್ತಿದ್ದಾರೆ. ಆದರೆ ಇದಕ್ಕೆ ರೋಹಿತ್ ಮತ್ತು ಕೊಹ್ಲಿ ಒಪ್ತಾ ಇಲ್ಲ. ಶತಾಯ ಗತಾಯ ಏಕದಿನ ವಿಶ್ವಕಪ್ ಗೆದ್ದು ತಮ್ಮ ವೃತ್ತಿ ಜೀವನಕ್ಕೆ ವಿದಾಯ ಹೇಳಬೇಕು ಅಂತ ಈಗ ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ರೋಕೋ ಕಾರಣಕ್ಕೆ ಏಕದಿನದಲ್ಲಿ ಗಂಭೀರ್ಗೆ ಹಿಡಿತ ಸಿಕ್ಕಿಲ್ವಾ? ಈಗಾಗಲೇ ಟೀಂ ಇಂಡಿಯಾದಲ್ಲಿ ಟೆಸ್ಟ್ ಮತ್ತು T20 ತಂಡದಲ್ಲಿ ಗಂಭೀರ್ ನಿರ್ಧಾರಗಳೇ ಅಂತಿಮ. ಆದರೆ ಏಕದಿನ ಅಂತ ಬಂದಾಗ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇರೋದ್ರಿಂದ ಗಂಭೀರ್ಗೆ ಆ ಕಂಟ್ರೋಲ್ ಸಿಗ್ತಾ ಇಲ್ಲ. ತಂಡದಲ್ಲಿ ಅವರನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಕೈ ಬಿಡಬೇಕಾ ಅನ್ನೋದಕ್ಕೂ ಕೂಡ ಕ್ಲಾರಿಟಿ ಇಲ್ಲ. ಕೈ ಬಿಡಬೇಕು ಅಂದ್ಕೊಂಡ್ರು ಕೂಡ ಅದು ಸಾಧ್ಯವಾಗದ ಮಾತು. ಆದರೆ ಗಂಭೀರ್ ಅವರ ಕನ್ಫ್ಯೂಷನ್ ನಡುವೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರನ್ನೇ ಓವರ್ಟೇಕ್ ಮಾಡಿದ್ದಾರೆ. ನೇರವಾಗಿ BCCIನ ಉನ್ನತ ಅಧಿಕಾರಿಗಳನ್ನ ಮೀಟ್ ಮಾಡಿದ್ದಾರೆ. 2027ರ ಏಕದಿನ ವಿಶ್ವಕಪ್ನಲ್ಲಿ ತಮ್ಮ ಸೆಲೆಕ್ಷನ್ ಮತ್ತು ಫ್ಯೂಚರ್ ಪ್ಲಾನ್ಗಳನ್ನು ಸ್ಪಷ್ಟಪಡಿಸಬೇಕು ಅಂತ ಚರ್ಚೆ ಮಾಡಿದ್ದಾರೆ. ರೋಕೋ ಜೋಡಿಯ ಇದೇ ನಡೆ ಗಂಭೀರ್ ಮತ್ತು ಅಗರ್ಕರ್ಗೆ ಬಿಸಿ ತುಪ್ಪವಾಗಿದೆ. ಹಿಟ್ ಮ್ಯಾನ್ ಮತ್ತು ಕಿಂಗ್ ಕಾರಣಕ್ಕೆ ಕನ್ಫ್ಯೂಷನ್. ಇನ್ನು ಗೌತಮ್ ಗಂಭೀರ್ ಅವರ ಏಕಪಕ್ಷೀಯ ನಿರ್ಧಾರಗಳಿಗೆ ಇಲ್ಲಿ ಸ್ವಲ್ಪ ಅಡೆತಡೆ ಇರೋದೇ ಈ ಇಬ್ಬರು ಲೆಜೆಂಡರಿ ಪ್ಲೇಯರ್ಗಳಿಂದ. ಈಗ BCCIನ ಅಧಿಕಾರಿಗಳ ಜೊತೆ ಟೀಂ ಇಂಡಿಯಾ ಸ್ಟಾರ್ಸ್ ನೇರವಾಗಿ ಮೀಟ್ ಮಾಡಿ ಮಾತನಾಡಿರೋದು ಕೋಚ್ ಗೌತಮ್ ಗಂಭೀರ್ ಹಾಗೆ ಮುಖ್ಯ ಆಯ್ಕೆಗಾರ ಅಜಿತ್ ಅಗರ್ಕರ್ ಅವರ ಪಾಲಿಗೆ ಬಿಸಿ ತುಪ್ಪವಾಗಿದೆ. ಯಾಕಂದ್ರೆ ರೋಕೋ ಜೋಡಿ ಏಕದಿನ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಪರ ಆಡೋದು ಬಹುತೇಕ ಕನ್ಫರ್ಮ್ ಎನ್ನಲಾಗಿದೆ. ಯಾಕಂದ್ರೆ ರೋಹಿತ್ ಮತ್ತು ಕೊಹ್ಲಿಯನ್ನ ಒತ್ತಾಯಪೂರ್ವಕವಾಗಿ ತಂಡದಿಂದ ಹೊರಗಿಡೋದು ಸಾಧ್ಯನೇ ಇಲ್ಲ. ನಿವೃತ್ತಿಯ ಹೊತ್ತಲ್ಲಿ ಸ್ವಲ್ಪ ಕೇರ್ಲೆಸ್ ಮಾಡಿದ್ರು ಕೂಡ ಅದು ಟೀಂ ಇಂಡಿಯಾಗೆ ಬ್ಯಾಕ್ ಫೈರ್ ಆಗುತ್ತೆ. ಹೀಗಾಗಿ ಗಂಭೀರ್ ಮತ್ತು ಅಗರ್ಕರ್ ಎಚ್ಚರಿಕೆಯ ಹೆಜ್ಜೆ ಇಡಬೇಕಾಗಿದೆ. ಮತ್ತೊಂದು ಕಡೆ ರೋಕೋ ಜೋಡಿಯ ಮೂವ್ಮೆಂಟ್ ನೋಡ್ತಾ ಇದ್ರೆ 2027ರ ಏಕದಿನ ವಿಶ್ವಕಪ್ ಆಡೋದು ಪಕ್ಕಾ ಎನ್ನುವಂತೆಯೇ ಇದೆ. ನಮಸ್ಕಾರ.